ಹಾಯ್ ಎಲ್ಲರಿಗೂ ನಮಸ್ಕಾರ. ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಚಿಕ್ಕ ಬೀಜ ನಿಮ್ಮ ಹೃದಯವನ್ನು ಕಾಪಾಡಬಹುದು, ತೂಕ ಇಳಿಸಬಹುದು, ಚರ್ಮವನ್ನು ಹೊಳೆಯುವಂತೆ ಮಾಡಬಹುದು ಅಂತ ಗೊತ್ತಾ? ಹೌದು, ನಾನು ಹೇಳುತ್ತಿರುವುದು ಸೂರ್ಯಕಾಂತಿ ಬೀಜಗಳು. ಆದರೆ ಎಚ್ಚರ, ಇವುಗಳಲ್ಲಿ ಲಾಭಗಳ ಜೊತೆಗೆ ಕೆಲವು ದೋಷಗಳೂ ಇವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಸೂರ್ಯಕಾಂತಿ ಬೀಜಗಳ ಉಪಯೋಗಗಳು, ಪೌಷ್ಟಿಕಾಂಶಗಳು, ತಿನ್ನುವ ಸರಿಯಾದ ವಿಧಾನ ಹಾಗೂ ಅಡ್ಡ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸೂರ್ಯಕಾಂತಿ ಹೂವು ಭಾರತದ ಹಲವಾರು ಕಡೆ ಬೆಳೆದಿತ್ತು. ಅದರ ಬೀಜಗಳನ್ನು ಜನರು ತಿಂಡಿ, ಚಟ್ನಿ, ಸಲಾಡ್, ಸ್ಮೂದಿ, ಬ್ರೆಡ್, ಬಿಸ್ಕೆಟ್, ಎನರ್ಜಿ ಬಾರ್ಗಳಲ್ಲಿ ಬಳಸುತ್ತಾರೆ. ಬಲವಾದ ಪೌಷ್ಟಿಕಾಂಶಗಳಿಂದ ಇವು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಸೂರ್ಯಕಾಂತಿ ಬೀಜಗಳಲ್ಲಿ ವಿಟಮಿನ್ ಇ, ಮ್ಯಾಗ್ನೀಷಿಯಂ, ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್, ಫೈಬರ್, ಸೆಲೆನಿಯಂ ಮತ್ತು ಜಿಂಕ್ಗಳು ಕಂಡುಬರುತ್ತವೆ. ಈ ಪೌಷ್ಟಿಕಾಂಶಗಳಿಂದ ಚರ್ಮ ಹಾಗೂ ಹೃದಯಕ್ಕೆ ಒಳ್ಳೆಯದು. ಇನ್ನು ಎಲುಬು, ನರ, ಹೃದಯಕ್ಕೆ ಅಗತ್ಯ. ಹೃದಯದ ರಕ್ಷಣೆಗೆ, ಜೀರ್ಣಕ್ರಿಯೆಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ತುಂಬಾ ಒಳ್ಳೆಯದು. ಒಂದು ಮುಷ್ಟಿ ಬೀಜ ದಿನಕ್ಕೆ ತಿಂದರೆ ದಿನಪೂರ್ತಿ ಶಕ್ತಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಸೂರ್ಯಕಾಂತಿ ಬೀಜಗಳ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಹೃದಯದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಹೌದು, ಉತ್ತಮ ಕೊಬ್ಬುಗಳು, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಹೃದಯಾಘಾತ, IBP ಅಪಾಯ ಕಡಿಮೆ ಮಾಡುತ್ತದೆ. ಚರ್ಮ ಮತ್ತು ಕೂದಲಿಗೆ ಇದು ತುಂಬಾ ಒಳ್ಳೆಯದು ಎಂದು ಹೇಳಬಹುದು. ವಿಟಮಿನ್ ಇ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಚರ್ಮದ ಹಾನಿಯನ್ನು ತಡೆಗಟ್ಟುತ್ತದೆ. ಕೂದಲು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇನ್ನು ಮಧುಮೇಹ ನಿಯಂತ್ರಣಕ್ಕೆ ಕೂಡ ಇದನ್ನು ಬಳಸಲಾಗುತ್ತದೆ. ಇದರಲ್ಲಿ ಇರುವಂತಹ ಮೆಗ್ನೀಷಿಯಂ, ಫೈಬರ್ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ. ಇನ್ಸುಲಿನ್ ಕಾರ್ಯ ಸುಧಾರಣೆ ಮಾಡುತ್ತದೆ. ಇನ್ನು ಈ ಬೀಜಗಳನ್ನು ತೂಕ ಇಳಿಕೆಯಲು ಬಳಸುತ್ತಾರೆ. ಹೌದು, ಇದರಲ್ಲಿ ಇರುವಂತಹ ಫೈಬರ್ ಮತ್ತು ಪ್ರೋಟೀನ್ ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತದೆ. ಇನ್ನು ಜಂಕ್ ಫುಡ್ ತಿನ್ನುವುದನ್ನು ಕೂಡ ತಡೆಯಬಹುದು. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ಇರುವಂತಹ ಜಿಂಕ್ ಮತ್ತು ಸೆಲೆನಿಯಂ ಸೋಂಕುಗಳಿಂದ ದೇಹವನ್ನು ಕಾಪಾಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬೀಜಗಳನ್ನು ಹುರಿದು ತಿಂಡಿ ರೂಪದಲ್ಲಿ ತಿನ್ನಬಹುದು. ಸಲಾಡ್, ಸ್ಮೂದಿ, ಓಟ್ಸ್, ಬ್ರೆಡ್, ಬಿಸ್ಕೆಟ್ಗಳಲ್ಲೂ ಸೇರಿಸಬಹುದು. ಬೆಣ್ಣೆ ಅಥವಾ ಎಣ್ಣೆ ರೂಪದಲ್ಲೂ ಕೂಡ ಬಳಸಬಹುದು. ಬೆಳಗ್ಗೆ ಉಪಹಾರದಲ್ಲಿ ಸೇರಿಸಿದರೆ ಇನ್ನೂ ಹೆಚ್ಚು ಶಕ್ತಿ ನೀಡುತ್ತದೆ. ಇಲ್ಲಿಯವರೆಗೂ ನಾವು ಸೂರ್ಯಕಾಂತಿ ಬೀಜಗಳ ಲಾಭಗಳನ್ನು ತಿಳಿದುಕೊಂಡೆವು. ಈಗ ಅದರಿಂದ ಆಗುವ ದೋಷಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಇದರಲ್ಲಿ ಇರುವಂತಹ ಹೆಚ್ಚು ಕ್ಯಾಲೋರೀಸ್, ಅತಿಯಾಗಿ ತಿಂದರೆ ತೂಕ ಹೆಚ್ಚಿಸಬಹುದು. ಹಾಗೆ ಇದರಲ್ಲಿ ಇರುವಂತಹ ಹೆಚ್ಚು ಉಪ್ಪಿನಾಂಶ, ಪ್ಯಾಕೇಜ್ ಆಗಿ ಸಿಗೋ ಬೀಜಗಳಲ್ಲಿ ಸೋಡಿಯಂ ಹೆಚ್ಚು. ಇದರಿಂದ ರಕ್ತದೊತ್ತಡ ಹೆಚ್ಚುತ್ತದೆ. ಇನ್ನು ಈ ಬೀಜಗಳಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಬರಬಹುದು. ಹೌದು, ಅತಿ ಹೆಚ್ಚು ತಿಂದರೆ ಹೊಟ್ಟೆ ಊದಿಕೊಳ್ಳಬಹುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರಬಹುದು. ಇನ್ನು ಅಲರ್ಜಿ ಇರುವವರು ತಿನ್ನಲೇಬಾರದು. ಏಕೆಂದರೆ ಇದನ್ನು ತಿಂದರೆ ಕೆಲವರಿಗೆ ಉಸಿರಾಟ ತೊಂದರೆ, ಚರ್ಮದ ಅಪಾಯವನ್ನು ಉಂಟುಮಾಡುತ್ತದೆ. ಈಗ ನಾವು ಸೂರ್ಯಕಾಂತಿ ಬೀಜಗಳನ್ನು ತಿನ್ನುವ ಸರಿಯಾದ ಪ್ರಮಾಣವನ್ನು ತಿಳಿದುಕೊಳ್ಳೋಣ ಬನ್ನಿ. ದಿನಕ್ಕೆ 30 ಗ್ರಾಂ ಅಂದರೆ ಒಂದು ಮುಷ್ಟಿಯಷ್ಟು ತಿಂದರೆ ಸಾಕು. ಉಪ್ಪಿಲ್ಲದೆ ಕಚ್ಚಾ ಅಥವಾ ಹುರಿದು ತಿನ್ನುವುದು ಉತ್ತಮ. ಇದನ್ನು ತಿಂದ ಮೇಲೆ ಸಾಕಷ್ಟು ನೀರು ಕುಡಿಯಬೇಕು. ಇತರ ಬೀಜಗಳ ಅಂದರೆ ಚಿಯಾ, ಅಲಸಿ, ಕುಂಬಳಕಾಯಿ ಬೀಜ ಜೊತೆ ಮಿಶ್ರಣ ಮಾಡಿದರೆ ಬ್ಯಾಲೆನ್ಸ್ ಡಯಟಲ್ಲೂ ಕೂಡ ಇದನ್ನು ಬಳಸಬಹುದು. ಸ್ನೇಹಿತರೆ, ಸೂರ್ಯಕಾಂತಿ ಬೀಜಗಳು ಚಿಕ್ಕದಾದರೂ ದೊಡ್ಡ ಶಕ್ತಿ ತುಂಬುವ ಆಹಾರ. ಹೃದಯ, ಚರ್ಮ, ಕೂದಲು, ರೋಗ ನಿರೋಧಕ ಶಕ್ತಿ ಎಲ್ಲಕ್ಕೂ ಲಾಭ.
ಆದರೆ ಜ್ಞಾಪಕ ಇಟ್ಟುಕೊಳ್ಳಿ, ಅತಿಯಾದರೆ ಹಾನಿಯೇ ಹೆಚ್ಚು. ಹೀಗಾಗಿ ಸಮತೋಲನದಲ್ಲಿ ತಿಂದರೆ ಆರೋಗ್ಯಕರ ಜೀವನ ಸಿಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಧನ್ಯವಾದಗಳು.